ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ, ನಾನು ಯಾವ ಥರ ಹಾಕ್ತೀನಿ ಅಂತ. ನಮ್ಮಪ್ಪ ಊರಿಂದ ಬಂದಿದ್ದರು, ನಿಂಬೆಹಣ್ಣು ತೊಗೊಂಡು ಬಂದಿದ್ದರು. ಮೊದಲಿಗೆ ನೋಡಿ, ನಿಂಬೆಹಣ್ಣನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಉಪ್ಪಿನಕಾಯಿ ಮಾಡ್ತಾರೆ, ನಾನು ಯಾವ ರೀತಿ ಮಾಡೋದಂತ ಆಲ್ರೆಡಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ, ಡೀಟೇಲಾಗಿ ತೋರಿಸೋಣ ಅಂತ. ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು, ಖಾರದ ಪುಡಿ, ನೆಕ್ಸ್ಟು ಸಾಸಿವೆ, ಮೆಂತ್ಯ ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೀತೈತೆ, ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಿಂಬೆಹಣ್ಣನ್ನು ಕಟ್ ಮಾಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನಿಂಬೆಹಣ್ಣನ್ನು ಕಟ್ ಮಾಡಿ. ಅದಾದಮೇಲೆ ಜ್ಯೂಸನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಜ್ಯೂಸ್ ಸಪ್ರೇಟ್ ಮಾಡೋದಿದ್ದರೆ ಓಕೆ, ಇಲ್ಲ ಅಂದರೆ ಕೈಯಲ್ಲಿ ಕೂಡ ನೀವು ನಿಂಬೆಹಣ್ಣಿನ ಜ್ಯೂಸನ್ನು ಸಪ್ರೇಟಾಗಿ ಮಾಡ್ಬೋದು. ನನ್ನ ಚಾನಲಲ್ಲಿ ಇನ್ನಷ್ಟು ವೀಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಸಾಕಷ್ಟು ವೀಡಿಯೋಗಳನ್ನು ನೋಡ್ಬೋದು. ಈಗ ನಿಂಬೆಹಣ್ಣಿನ ಜ್ಯೂಸನ್ನು ಸಪ್ರೇಟ್ ಮಾಡಿದ್ದೀನಿ. ಈಗ ಬೀಜಗಳನ್ನು ಕೂಡ ಸಪ್ರೇಟ್ ಮಾಡಬೇಕಾಗತ್ತೆ. ಈ ರೀತಿ ಸಪ್ರೇಟ್ ಮಾಡಿದ್ದೀನಿ. ನೆಕ್ಸ್ಟು ಕಟ್ ಮಾಡಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಬೇಕು. ಮೊದಲಿಗೆ 1ರಲ್ಲಿ 2 ಭಾಗ ಕಟ್ ಮಾಡಿರಬೇಕು, ಆವಾಗ ಜ್ಯೂಸ್ ತಗೊಂಡು ನೆಕ್ಸ್ಟು 3 ಭಾಗನೋ 4 ಭಾಗನೋ ನೀವು ಕಟ್ ಮಾಡ್ಕೋಬೋದು. ನಾನು 6 ಭಾಗ, ಒಂದು ನಿಂಬೆಹಣ್ಣಲ್ಲಿ 6 ಭಾಗನ ಕಟ್ ಮಾಡಿರುವಂಥದ್ದು, ಅಂದರೆ ಮೀಡಿಯಮ್ ಸೈಜ್ ಆಗುತ್ತೆ. ತೀರಾ ದೊಡ್ಡದು ಇರಲ್ಲ, ಚಿಕ್ಕದು ಇರಲ್ಲ. ನೆಕ್ಸ್ಟ್ ಜ್ಯೂಸ್ ಕೂಡ ಸಪ್ರೇಟ್ ಇದೆ, ನೋಡ್ತಾ ಇರ್ಬೋದು. ನೆಕ್ಸ್ಟು ಒಂದು ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಒಂದು ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು ಬಾಣಲೆಯಲ್ಲಿ ಸಾಸಿವೆ, ಮೆಂತ್ಯ ಸಣ್ಣ ಉರಿಯಲ್ಲಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೆಕ್ಸ್ಟು ಈ ಕಡೆ ಸೈಡು ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಬೆಲ್ಲ ಇಷ್ಟನ್ನು ಹಾಕಿ ಆಮೇಲೆ ಕಟ್ ಮಾಡಿರುವಂಥ ನಿಂಬೆಹಣ್ಣನ್ನು ಹಾಕಬೇಕಾಗತ್ತೆ. ಇದನ್ನು ಕೂಡ ತಿರುಗಿಸ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಈಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಸಾಸಿವೆ, ಮೆಂತ್ಯ ಹುರಿದಿದ್ದಾಗಿದೆ. ನಿಂಬೆಹಣ್ಣು, ಖಾರ, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ ಆಪ್ಷನಲ್, ಬೇಕಿದ್ರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಚೆನ್ನಾಗಿ ಇದನ್ನು ಒಂದು ಉಗಿ ಕುದಿಸ್ಬೇಕು. ನೀರು ಹಾಕಂಗಿಲ್ಲ. ನೋಡಿ, ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಅದು ಒಂದು ಉಗಿ ಬೇಯೋಷ್ಟೊತ್ತಿಗೆ ಸಾಸಿವೆ ಮೆಂತ್ಯನ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡು ಇದಾಗಿದೆ ನೋಡಿ. ಒಂದು ಉಗಿ ಕುದ್ದಾಗ ಈ ರೀತಿ ಇರುತ್ತೆ. ಚೆನ್ನಾಗಿ ಕುದಿಸ್ಬೇಕು, ಯಾಕಂದರೆ ತುಂಬ ದಿನ ಬಳಸೋದಕ್ಕೆ ಬರುತ್ತೆ, ಆಮೇಲೆ ಫಂಗಸ್ ಬರಲ್ಲ, ಹಾಳಾಗಲ್ಲ ಅಂತ. ಈಗ ಒಂದು ಉಗಿ ಕುದ್ದ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆಮೇಲೆ ಸ್ಟೋರ್ ಮಾಡಬೇಕು ನೀವು. ನೆಕ್ಸ್ಟ್ ಈಗ ರುಬ್ಕೊಂಡಿರುವಂಥ ಪೌಡ್ರ್ ಹಾಕೋಬೇಕಾಗುತ್ತೆ. ಸಾಸಿವೆ ಮತ್ತು ಮೆಂತ್ಯ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆಗುತ್ತೆ. ಆಮೇಲೆ ಸಪ್ರೇಟ್ ಮಾಡಿಟ್ಟಿರುವಂಥ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ ನಂತರ ನೀವು ಸ್ಟೋರ್ ಮಾಡಿ 1 ವಾರದ ನಂತರ ಬಳಸೋದಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ನೀವು ಕೂಡ ಈ ಥರ ಉಪ್ಪಿನಕಾಯಿ ಟ್ರೈ ಮಾಡಿದ್ದಿಲ್ಲ ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.